ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಬೊಮ್ಮನಕಟ್ಟೆ ಗ್ರಾಮದ ಹುಲ್ಲಿನ ಬಣವೆಯಲ್ಲಿ ಅಕ್ರಮವಾಗಿ ಗಾಂಜಾ ಸಂಗ್ರಹಿಸಿಡಲಾಗಿತ್ತು. ಖಚಿತ ಮಾಹಿತಿ ಮೇರೆಗೆ ಪೇಪರ್ ಟೌನ್ ಠಾಣೆ ಪೊಲೀಸರು ದಾಳಿ ನಡೆಸಿ ಅಬ್ದುಲ್ ಕದ್ದೂಸ್ ಎಂಬಾತನನ್ನ ಬಂಧಿಸಿದ್ದಾರೆ. ಬಂಧಿತನಿಂದ 4.3 ಲಕ್ಷ ರೂಪಾಯಿ ಮೌಲ್ಯದ 8 ಕೆಜಿ 60 ಗ್ರಾಂ ಗಾಂಜಾವನ್ನ ವಶಪಡಿಸಿಕೊಂಡಿದ್ದಾರೆ. ಪೇಪರ್ ಟೌನ್ ಪೊಲೀಸ್ ಠಾಣೆಯಲ್ಲಿ ಎನ್ಡಿಪಿಎಸ್ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ಮನೆಯ ಬಾತ್ರೂಮ್ನಲ್ಲಿ ಬೃಹತ್ ಗಾತ್ರದ ಹೆಬ್ಬಾವು ಪ್ರತ್ಯಕ್ಷವಾದ ಘಟನೆ ಶಿವಮೊಗ್ಗದ ಗೋಪಾಳದ ತುಳಸಿ ಬಡಾವಣೆಯಲ್ಲಿ ನಡೆದಿದೆ. ವಿನಯ್ ಎಂಬುವವರ ಮನೆಯ ಬಾತ್ರೂಮ್ನಲ್ಲಿ ಹೆಬ್ಬಾವನ್ನ ಕಂಡು ಮನೆಯವರು ಭಯ ಆತಂಕಕ್ಕೆ ಒಳಗಾಗಿದ್ರು. ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ಉರಗ ತಜ್ಞ ಸ್ನೇಕ್ ಕಿರಣ್ ಹೆಬ್ಬಾವನ್ನ ಹಿಡಿದು ಸುರಕ್ಷಿತವಾಗಿ ಕಾಡಿಗೆ ಬಿಟ್ಟಿದ್ದಾರೆ. ಮುಳುಗಿದೆ ಅಲ್ಲ, ಈ ಗದ್ದೆಯಲ್ಲಿ ಹೇಳ್ತಿದ್ದೀನಿ. ಹೆಬ್ಬಾವ್ ಆಲ್ಮೋಸ್ಟ್ ಈ ಸಂತತಿ ಈ ಕಡೆ ಬೆಲ್ಟಲ್ಲಿ ಇದೆ. ಈ ತೋಟಗಳಿದಾವೆ, ಹಳ್ಳಗಳಿದಾವೆ, ಕೆರೆಗಳಿದಾವೆ ಅಲ್ಲ, ದೊಡ್ಡ ಚಾನಲ್ಗಳಿದಾವೆ. ಸುಮಾರು ಹೆಬ್ಬಾವ್ ವರ್ಷ ಸಿಗ್ತಾ ಇರತ್ತೆ ಮಳೆಗಾಲದಲ್ಲಿ. ಆದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಈ ಕಡೆ ಬಂದಿದೆಯಲ್ಲ, ಅದು ನಿಮ್ಮ ಟಾಯ್ಲೆಟ್ ರೂಮ್ ಅಲ್ಲಿ ಬಂದು ಒಳಗಡೆ ಬಂದಿರ್ಬೋದು. ಕಬೋರ್ಡ್ ಹೋಗಿದ್ದೀರಿ, ಹೊರಗಡೆ ಹೋಗಿ ಏನಾಯ್ತು? ಕಬೋರ್ಡ್ ಇಂದ ಕೆಳಗಿಂದ ಡೂಪ್ಲೆಕ್ಸ್ ಅಲ್ಲ, ಡೂಪ್ಲೆಕ್ಸ್ ಮೇಲ್ಗಡೆ ಬಂದಿದೆ. ಯಾವ ಊರು? ತುಳಸಿ ಲೇಔಟ್. ಓಂಕಾರಪ್ಪನಲ್ಲಿ ಬಾತ್ರೂಮ್ ಅಲ್ಲಿ ಕಾಣಿಸ್ಕೊಂಡಿದೆ. ಸಂಜೆ ಅಲ್ಲ, ಹೆಬ್ಬಾವ ಕಳ್ಕೊಂಡ್ಲ ಗೊತ್ತಿಲ್ಲ. ನಿಮ್ ಕಡೆಯಿಂದ ಕೆಲವರು ಆಲ್ರೆಡಿ ಹೋಗಿರೋದು. ಕೋಟಿ ದರೋಡೆ ಪ್ರಕರಣ ಸಂಬಂಧ ದೂರುದಾರ ಸಂದೀಪ್ ಪಾಟೀಲ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. 400 ಕೋಟಿ ರೂಪಾಯಿ ದರೋಡೆ ಆಗಿರುವುದು ಕರ್ನಾಟಕದಲ್ಲಿ. ರಾಜ್ಯ ಪೊಲೀಸರು ತನಿಖೆ ನಡೆಸಲು ಸಿದ್ಧವಿದ್ದರೆ ನಾನು ದರೋಡೆ ಪ್ರಕರಣ ದಾಖಲಿಸಲು ತಯಾರಿದ್ದೇನೆ. ಗೋವಾ ಮಾರ್ಗವಾಗಿ ಬಾಲಾಜಿ ಟ್ರಸ್ಟ್ ಹೋಗುತ್ತಿದ್ದ ವೇಳೆ ದರೋಡೆಯಾಗಿದೆ. ಕರ್ನಾಟಕ ಪೊಲೀಸರು ತನಿಖೆ ಮಾಡಿದರೆ ಸತ್ಯಾಸತ್ಯತೆ ಹೊರಗೆ ಬರುತ್ತೆ ಅಂತ ಹೇಳಿದ್ದಾರೆ. ಶಾಸಕ ಶರತ್ ಬಚ್ಚೇಗೌಡ ಸಚಿವರಾಗಬೇಕೆಂದು ಹೊಸಕೋಟೆ ತಾಲೂಕಿನ ಸೋಂಪುರ ಸೊಣ್ಣದೇನಹಳ್ಳಿ ಅಭಿಮಾನಿಗಳು ಓಂ ಶಕ್ತಿ ಮಾಲೆ ಹಾಕಿ ಹರಕೆ ಕಟ್ಟಿಕೊಂಡಿದ್ದಾರೆ. ಓಂ ಶಕ್ತಿ ಯಾತ್ರೆಗೆ ಚಾಲನೆ ನೀಡಿದ ಕಾಂಗ್ರೆಸ್ ಮುಖಂಡ ಗೋವಿಂದರಾಜ್, ಶರತ್ ಬಚ್ಚೇಗೌಡ 2 ಬಾರಿ ಶಾಸಕರಾಗಿದ್ದಾರೆ, ಆದಷ್ಟು ಬೇಗ ಸಚಿವರಾಗಲಿ, ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲೂ ಗೆಲುವು ಸಾಧಿಸಲೆಂದು ಹರಕೆ ಕಟ್ಟಿಕೊಂಡಿದ್ದೇವೆ ಅಂತ ಹೇಳಿದ್ದಾರೆ. ನಮಗೆ ಶಾಸಕರು ಎಲ್ಲ ಗಂಟೆ ಚೆನ್ನಾಗಿರ್ತಾರೋ ಅಲ್ಲಿ ಗಂಟೆ ನಾವು ಚೆನ್ನಾಗಿರೋದ್ರಿಂದ ಆ ಶಾಸಕರ ಪರವಾಗಿ ಆ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಬರಬೇಕು. ಮತ್ತೆ ಅತಿ ಮುಖ್ಯವಾಗಿ ಅವರು ಇದೇ ಫೀಲ್ಡ್ ಅಲ್ಲಿ ಅವರು ಸಚಿವರಾಗಬೇಕು, ಮಂತ್ರಿ ಆಗಬೇಕು ಅಂತ ಕೇಳ್ಕೊಂಡು ಎಲ್ಲ ಕೈ ರೈತನ ಮೇಲೆ ಕರಡಿಯೊಂದು ದಾಳಿ ನಡೆಸಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ರಾಮನಹಳ್ಳಿಯಲ್ಲಿ ನಡೆದಿದೆ. ರಾಮಕೃಷ್ಣ ಎಂಬ ರೈತ ತೋಟದಲ್ಲಿ ಕೆಲಸ ಮಾಡುವಾಗ ಕರಡಿ ಅಟ್ಯಾಕ್ ಮಾಡಿದ್ದು ರೈತನ ಮಂಡಿ ಹಾಗೂ ಮೊಣಕೈಗೆ ಗಂಭೀರ ಗಾಯಗಳಾಗಿದೆ. ಅದೃಷ್ಟವಶಾತ್ ರಾಮಕೃಷ್ಣ ಪ್ರಾಣಾಪಾಯದಿಂದ ಪಾರಾಗಿದ್ದು ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಚಿತ್ರದುರ್ಗ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಕ್ರೀಡಾಕೂಟಕ್ಕೆ ಚಾಲನೆ ಸಿಕ್ಕಿದೆ. ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ದೀಪ ಬೆಳಗಿಸಿ ಚಾಲನೆ ನೀಡಿದ್ದಾರೆ. ಜಿಲ್ಲಾ ಸರ್ಕಾರಿ ನೌಕರರು ಹಾಗೂ ಯುವ ಜನ ಮತ್ತು ಕ್ರೀಡಾ ಇಲಾಖೆ ಸಹಯೋಗದಲ್ಲಿ ಕ್ರೀಡಾಕೂಟ ಆಯೋಜನೆ ಮಾಡಲಾಗಿತ್ತು. 2 ದಿನಗಳ ಕಾಲ ಕ್ರೀಡಾಕೂಟ ನಡೆಯಲಿದ್ದು 2,000ಕ್ಕೂ ಹೆಚ್ಚು ಸರ್ಕಾರಿ ನೌಕರರು ಕ್ರೀಡಾಪಟುಗಳಾಗಿ ಭಾಗವಹಿಸುತ್ತಿದ್ದಾರೆ. ಕಾರ್ಯಕ್ರಮದಲ್ಲಿ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷ ಪಿ ರಘು, ಕೂಡಾ ಅಧ್ಯಕ್ಷ ಎಂಕೆ ತಾಜ್ಪೀರ್, ಸಿಇಒ ಡಾಕ್ಟರ್ ಆಕಾಶ್ ಸೇರಿ ಹಲವು ಗಣ್ಯರು ಭಾಗಿಯಾಗಿದ್ದರು. ಧಾರವಾಡದಲ್ಲಿ ಭೀಕರವಾಗಿ ಕೊಲೆಯಾಗಿದ್ದ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿನಿ ಝಕಿಯಾ ಮುಲ್ಲಾಗೆ ರಾಯಚೂರಿನ ಲಿಂಗಸುಗೂರಿನಲ್ಲಿ ಮೇಣದ ಬತ್ತಿ ಹಿಡಿದು ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಅಂಜುಮನ್ ಎ ಮುಸ್ಲಿಮೀನ್ ಕಮಿಟಿಯಿಂದ ಶ್ರದ್ಧಾಂಜಲಿ ಸಲ್ಲಿಸಿ ಝಕಿಯಾ ಸಾವಿಗೆ ಸಂತಾಪ ಸೂಚಿಸಿದ್ರು. ಮೃತಳ ಫೋಟೋ ಹಿಡಿದು ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಲಾಯಿತು.
ರಾಜ್ಯೋತ್ಸವದ ಶುಭಾಶಯಗಳು. ದಿನಾಂಕ 20/1/2026ರಂದು ಹತ್ಯೆಯಾದ ಧಾರವಾಡ ನಗರ ನಿವಾಸಿಯಾಗಿರುವ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿನಿ ಜಕಿಯಾ ಮುಲ್ಲಾರ್ ಅವರ ಅಮಾನುಷವಾದ ಕೊಲೆ ಇಡೀ ಸಮಾಜದ ಮಾನವ ಕುಲ ತಲೆ ತಗ್ಗಿಸುವ ಹಾಗೂ ನಾಚಿಕೆ ಪಡುವ ಘಟನೆಯಾಗಿದ್ದು, ಈ ಕ್ರೂರವಾದ ಘಟನೆಯನ್ನು ಅಂಜುಮನೆ ಮುಸ್ಲಿಮೀನ್ ಲಿಂಗ್ಸ್ಗೂರ್ ತಾಲೂಕ್ ಕಮಿಟಿಯು ತೀವ್ರವಾಗಿ ಖಂಡಿಸಿ ಅಗಲಿದ ಸಹೋದರಿಯ ಬಗ್ಗೆ ವಿಷಾದ ವ್ಯಕ್ತಪಡಿಸುತ್ತದೆ. ಈ ಕೊಲೆಯನ್ನು ಮಾಡಿದ ಹಾಗೂ ಕೊಲೆಯಲ್ಲಿ ಭಾಗಿಯಾದ ಪಾಪಿಗಳಿಗೆ ತೀವ್ರಗತಿಯಲ್ಲಿ ವಿಚಾರಣೆ ಮುಗಿಸಿ ಗಲ್ಲು ಶಿಕ್ಷೆ ವಿಧಿಸಬೇಕೆಂದು ನಮ್ಮ ಅಂಜುಮನ್ ಲಿಂಗ್ಸ್ಗೂರ್ ತಾಲೂಕ್ ಕಮಿಟಿಯು ಆಗ್ರಹಿಸುತ್ತದೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ವಿರುದ್ಧ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ಅಪಮಾನ ಮಾಡಿರುವ ಆರೋಪ ಕೇಳಿಬಂದಿದೆ. ಹಾಲುಮತ ಮಹಾಸಭಾದಿಂದ ಬೃಹತ್ ಪ್ರತಿಭಟನೆ ಆಯೋಜನೆ ಮಾಡಲಾಗಿತ್ತು. ಹಾಲುಮತ ಮಹಾಸಭಾ ರಾಜ್ಯಾಧ್ಯಕ್ಷ ರುದ್ರಣ್ಣ ಗೊಳಗುಳಿ ಸುದ್ದಿಗೋಷ್ಠಿ ನಡೆಸಿ ಜನವರಿ 26ರಂದು ಬಲಿದಾನ ದಿನವನ್ನು ಬಸವ ದೇವರು ನೇತೃತ್ವದಲ್ಲಿ ಆಚರಣೆ ಮಾಡಲಾಗಿತ್ತು. ಈ ವೇಳೆ ಸಚಿವ ಸಂತೋಷ್ ಲಾಡ್ ಉದ್ದಟತನ ಪ್ರದರ್ಶಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಬಹಿರಂಗವಾಗಿ ಸಂತೋಷ್ ಲಾಡ್ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದರು. ಹಾಸನದಲ್ಲಿ ಮತ್ತೆ ಗಜ ಗಲಾಟೆ ಆರಂಭವಾಗಿದೆ. ಬೇಲೂರು ತಾಲೂಕಿನ ಬೆಕ್ಕೋಡು ಗ್ರಾಮಕ್ಕೆ ಎಂಟ್ರಿ ಕೊಟ್ಟ ಆನೆ ಭೀಮಾ ಮತ್ತೆ ಆರ್ಭಟ ಶುರು ಮಾಡಿದೆ. ಲಿಂಗಾಪುರ ಎಸ್ಟೇಟ್ನಲ್ಲಿ ನುಗ್ಗಿದ ಭೀಮಾ ಕಾಂಪೌಂಡ್ನ ಕಬ್ಬಿಣದ ಗೇಟ್ ಮುರಿದು ಒಳ ನುಗ್ಗಿದ್ದಾನೆ. ಭೀಮಾ ಕಾಂಪೌಂಡನ್ನು ಧೂಳಿಪಟ ಮಾಡುವ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಇದಿಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.